ಎಲ್ರಿಗೂ ನಮಸ್ಕಾರ. ಥಿಂಕ್ 2007-8ರಲ್ಲಿ ಆಸ್ಪಾಸಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನ್ಸು ಕಂಡ್ಕೊಂಡು ಬೆಂಗಳೂರಿಗೆ ಬಂದವ್ರಿಗೆ ಎಲ್ರಿಗೂ 2 ಸಿನಿಮಾಗಳು ತುಂಬಾ ಡ್ರೈವ್ ಕ್ರಿಯೇಟ್ ಮಾಡಿರ್ತವೆ. ಒಂದು ಮುಂಗಾರು ಮಳೆ ಮತ್ತೆ ಇನ್ನೊಂದು ದುನಿಯಾ. ನಾನು ವಿಜಯ್ ಸರ್ ಸಿಕ್ಕಾಗ ನಾನು ಈ ಮಾತು ಹೇಳಿದ್ದೆ, ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿತ್ತು ನೀವು ಅಂತ. ಅವರು ಹೊಗಳು ಬಿಡ್ರಿ, ನಮಗೆ ಹೊಗಳೋದು ಇಷ್ಟ ಆಗಲ್ಲ ಅಂತ. ಬಟ್ ನಂತರ ಬಂದಿರುವಂತ ಎಷ್ಟೊಂದು ಜನರಿಗೆ ಆ 2 ಸಿನಿಮಾಗಳು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ ನನ್ನ ಮೊದಲನೇ ಸಿನಿಮಾ ಆದ್ಮೇಲೆ ಮೊದಲನೇದಾಗಿ ಒಬ್ರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ, ಆಕ್ಟ್ ಮಾಡ್ತೀನಿ ನೀನು ಅಂತ ಕೇಳಿದ್ದು ವಿಜಯ್ ಸರ್. ಸರ್ ನಿಮ್ ತಮ್ಮನ್ ಕ್ಯಾರೆಕ್ಟರ್ ಇದ್ರೆ ಹೇಳ್ರಿ, ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು. ಐ ಹೋಪ್ ಮುಂದಿನ ದಿನಗಳೆಲ್ಲ ಅವಕಾಶ ಸಿಗುತ್ತೆ ನಂಗೆ. ಬಟ್ ಮೊದಲೇ ಕರೆದು ಗುರುತು ಹಿಡಿದು ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ ನಮ್ಗೆಲ್ಲ ಹುರುಪಿರುತ್ತೆ, ದಾರಿ ಗೊತ್ತಿರಲ್ಲ. ಆ ಅನುಭವ ನಮಗ್ ದಾರಿ ಆದಾಗ ಬಹಳ ಖುಷಿ ಆಗುತ್ತೆ. ಅಂಡ್ ವಿ ಹ್ಯಾವ್ ಸೀನ್ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದೀವಿ, ಒಂದು ಟ್ಯಾಲೆಂಟ್ ನ ಟು ದಿ ಬೆಸ್ಟ್, ಟು ದಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊತಾರ ಅವರು. ಚರಣ್ ಸರ್ ಅವ್ರ ಮ್ಯೂಸಿಕ್, ಅವ್ರ ವರ್ಕ್ ಬಹಳ ಇಷ್ಟ. ಬಟ್ ಈ ವರ್ಷನ್ ಚರಣ್ ಸರ್ದು ಟು ದಿ ಫುಲ್ಲೆಸ್ಟ್ ಯೂಸ್ ಮಾಡ್ಕೊಂಡಿದ್ದು ವಿಜಯ್ ಸರ್. ಅಂಡ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಬಹಳ ಖುಷಿ ಇದೆ. ಮಾಸ್ತಿ ಅಣ್ಣ ಎಲ್ಲರೂ ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ಒಂದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುವಂತ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾಹಂದರಗಳು ಮತ್ತೆ ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಕಾಡ್ಸ್ಕೋತಾ ಬಂದಾರ. ಸೊ ಈ ಸಿನಿಮಾಗೂ ಕೂಡ ವಿಶ್ ಆಲ್ ದ ಬೆಸ್ಟ್. ಇನ್ನೊಂದು ವರ್ಷನ್ ಆಫ್ ವಿನಯ್ ಅವ್ರನ್ನ ಖಂಡಿತವಾಗ್ಲೂ ನೋಡಕ್ ಸಿಗುತ್ತೆ ವಿತ್ ವಿಜಯ್ ಸರ್ ಕಾಂಬಿನೇಷನ್ ಒಳಗೆ. ಅಂಡ್ ಮೋನೇಶ್ ಅವರು ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆಯೊಂದಿಗೆ ಬರ್ತಿದ್ದೀರಾ. ಅಂಡ್ ಈ ಒಂದು ಅವಕಾಶ, ಇದೊಂದು ಅದ್ಭುತವಾದಂತಹ ಶುಭಾರಂಭವಾಗ್ಲಿ. ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಹಿಂದೆ ಹೇಳಿದ್ದೆ, ಈಸ್ ಅ ಬಾರ್ನ್ ಫೈಟರ್ ಅಂತ, ಹುಟ್ಟು ಹೋರಾಟಗಾರ ಅಂತ. ಅದನ್ನ ಪದೇ ಪದೇ ಅವರು ಪ್ರೂವ್ ಮಾಡ್ತಾನೆ ಬರ್ತಾ ಇದಾರೆ. ವಿಜಿ ಒಬ್ಬ ಒಳ್ಳೆ ಮಗನೂ ಹೌದು, ಹಾಗೆ ಒಳ್ಳೆ ತಂದೆನೂ ಹೌದು. ಸೊ ಇವತ್ತಿನ ದಿವಸ ಮೋನಿಶಾ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದಾರೆ. ನಿಮ್ಗೆ ಶುಭವಾಗ್ಲಿ. ನೀವು ಸಿನಿಮಾ ಎಂಟ್ರಿ ಕೊಡಕ್ ಮುಂಚೆನೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ಫಾಲೋವರ್ಸ್ ಇದಾರೆ. ಸೊ ಮುಂದೆ ಏನಾಗ್ಬೋದು ಅಂತ ನಾವು ಊಹಿಸಬಹುದು. ಹೆಸರು ಸಿಟಿ ಲೈಟ್ಸ್ ಅನ್ನುವಂತ ಒಂದು ಹೆಸರೇ ಸಾಕಷ್ಟು ಪ್ರಶ್ನೆಗಳು ಮತ್ತೆ ಕುತೂಹಲಗಳನ್ನ ಮೂಡಿಸುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಈ ಚಿತ್ರದಲ್ಲಿ ವಿಜಯ್ ಅವರು ನಿರ್ದೇಶಕರಾಗಿ ಖಂಡಿತ ಹ್ಯಾಟ್ರಿಕ್ ಮಾಡೇ ಮಾಡ್ತಾರೆ, ನಿರ್ಮಾಪಕರಾಗಿ ದುಡ್ಡು ಮಾಡ್ತಾರೆ, ತಂದೆಯಾಗಿ ಸಕ್ಸಸ್ ಆಗ್ತಾರೆ. ಈ ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಸ್ಕಾರ.